ನಮಸ್ತೆ, ನನ್ನ ಹೆಸರು ಸಾನ್ವಿಜಿ. ನನ್ನ ತಂದೆಯ ಹೆಸರು ಗಿರೀಶ್ ಸಿ. ನನ್ನ ತಾಯಿಯ ಹೆಸರು ಸಹನಾ ಆರ್. ನಮ್ಮ ಸ್ಥಳ ಬೆಂಗಳೂರು. ನಾನು 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಏಕಶ್ಲೋಕಿ ಭಾರತವನ್ನು ಹೇಳುತ್ತಿದ್ದೇನೆ. ಏಕಶ್ಲೋಕಿ ಭಾರತ ಎಂದರೆ ಇಡೀ ಮಹಾಭಾರತದ ಕಥೆಯನ್ನು ಒಂದು ಶ್ಲೋಕದ ಮೂಲಕ ಹೇಳುವುದು. ಆದೌ ಪಾಂಡವಧಾರ್ತರಾಷ್ಟ್ರಜನನಂ ಲಾಕ್ಷಾಗೃಹೇ ದಾಹನಂ ದ್ಯೂತೆ ಶ್ರೀಹರಣಂ ವನೆ ವಿಹರಣಂ ಮತ್ಸ್ಯಾಲಯೇ ವರ್ಧನಂ ಲೀಲಾಗೋಗ್ರಹಣಂ ರಣೇ ವಿತರಣಂ ಸಂಧಿಕ್ರಿಯಾಜೃಂಭಣಂ ಭೀಷ್ಮದ್ರೋಣಸುಯೋಧನಾಧಿಮಥನಂ ಏತನ್ಮಹಾಭಾರತಂ. ಧನ್ಯವಾದಗಳು. ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ದಾರೆ. ಇದರಲ್ಲಿ 1,00,000ಕ್ಕಿಂತ ಹೆಚ್ಚು ಶ್ಲೋಕಗಳಿವೆ. ಅಂದರೆ 18 ಪರ್ವಗಳಿವೆ. ಇವಿಷ್ಟನ್ನು ಒಂದೇ ಒಂದು ಶ್ಲೋಕದಲ್ಲಿ ಅಚ್ಚುಕಟ್ಟಾಗಿ ರಚಿಸಿದ್ದಾರೆ. ಹಿಂದೆ ಪಾಂಡವರ ಹಾಗೂ ಕೌರವರ ಜನನ ಆಗುತ್ತದೆ. ದುರ್ಯೋಧನನ ಕೆಟ್ಟ ಬುದ್ಧಿಯಿಂದ ಅರಿಗಿನ ಮನೆಯಲ್ಲಿ ಪಾಂಡವರನ್ನು ಸುಟ್ಟು ಹಾಕುವ ಯತ್ನ ನಡೆಯುತ್ತದೆ. ಜೂಜಿನಲ್ಲಿ ಅವರ ಸಂಪತ್ತನ್ನು ಅಪಹರಿಸುತ್ತಾರೆ, ವನವಾಸಕ್ಕೆ ಕಳುಹಿಸುತ್ತಾರೆ. ನಂತರ ಅಜ್ಞಾತವಾಸ ಮಾಡಿಸುತ್ತಾರೆ. ಉತ್ತರ ಗೋಗ್ರಹಣವಾಗುತ್ತದೆ. ಯುದ್ಧದಲ್ಲಿ ಪಾಂಡವರು ಗೋವುಗಳನ್ನು ಗೆದ್ದು ತರುತ್ತಾರೆ. ಕೃಷ್ಣನ ಸಂಧಾನ ಕ್ರಿಯೆ ಮುರಿದು ಬೀಳುತ್ತದೆ. ಹಾಗೂ ಕಡೆಯಲ್ಲಿ ಭೀಷ್ಮ, ದ್ರೋಣ, ದುರ್ಯೋಧನ ಎಲ್ಲರ ವಧೆ ಆಗಿ ಪಾಂಡವರು ರಾಜ್ಯ ಆಳುತ್ತಾರೆ. ಇದು ಸಂಕ್ಷೇಪ ಭಾರತ. ಧನ್ಯವಾದಗಳು.